ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಟರ್ ಗಾರ್ಲಿಕ್ ಎಗ್ ಬ್ರೋಕ್ಲಿ ಹೇಗೆ ಮಾಡೋದ ಅಂತ ಈ ವಿಡಿಯೋದಲ್ಲಿ ನೋಡೋದ ಬನ್ನಿ. ನಾನೀಗ ಇಲ್ಲಿ ಒಂದು 300ರಿಂದ 400 ಗ್ರಾಮ್ ಆಗುವಷ್ಟು ಒಂದು ಬ್ರೋಕ್ಲಿ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ಬಟ್ಲಲ್ಲಿ ಬಿಸಿ ನೀರು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಿದ್ದೀನಿ. ಮತ್ತು ನಾನಿಲ್ಲಿ ಬ್ರೊಕಾಲಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇದರಲ್ಲಿ ಒಂದು 10 ನಿಮಿಷ ನೆನೆಸ್ಕೊತೀನಿ. ಈಗ ಒಂದು ಪ್ಯಾನ್ ತೊಗೊಳ್ಳೋದ, ಇದನ್ನು ಬಿಸಿಗಿಡೋದ. ಇದಕ್ಕೆ ನಾನಿಲ್ಲಿ 1 ಚಮಚ ಆಗುವಷ್ಟು ಬೆಣ್ಣೆ, ಎಮ್ಮೆ ಬೆಣ್ಣೆ ಬೊಫೆಲೋದು, ಓಕೆನಾ. ಇದನ್ನು 1 ಚಮಚ ಆಗುವಷ್ಟು ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ಈಗ ಬೆಣ್ಣೆ ಕರಗಿದೆ. ಈಗ ಒಂದು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು, ಒಂದು ಬೆಳ್ಳುಳ್ಳಿ ಎಳ್ಸು ಬರುತ್ತಲ್ಲ ಅದರಲ್ಲಿ ಅದನ್ನು 2 ಭಾಗ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಬಾಡಿಸ್ಕೊಳ್ಳೋದ. ನೋಡಿ, ಈ ಥರ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡಿ. ಇವಾಗ ಆಗಿದೆ ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ನಾನು ಇವಾಗ ನೆನೆಸಿಟ್ಕೊಂಡಿದ್ನಲ್ಲ ಬ್ರೋಕ್ಲಿ, ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಈಗ ಬೆಳ್ಳುಳ್ಳಿ ಒಳಗಡೆ ಹಾಕೊತಾ ಇದ್ದೀನಿ ನೋಡಿ. ಮತ್ತು ನಾನು ಬ್ರೋಕ್ಲಿಲಿ ಹಿಂದೆ ಸ್ವಲ್ಪ ಗೆಡ್ಡೆ ಥರ ಬರುತ್ತಲ್ಲ, ಹೂವು ಅಲ್ಲ, ಆ ಗೆಡ್ಡೆದು ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನು ನೀಟಾಗಿ ಮಿಕ್ಸಿಲಿ ಪುಡಿ ಮಾಡಿಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನೀವು ಹಾಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವ ಥರ ಇದೆ ಅದು ಗೆಡ್ಡೆ, ಆ ಗೆಡ್ಡೆನೂ ಬಿಸಾಕ್ಬಿಡಿ. ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಸಿಮ್ಮಲ್ಲಿ ಇದು ಸ್ವಲ್ಪ ಸ್ಟೀಮ್ ಆಗಲಿ. ಏಕೆಂದರೆ ಈಗ ಉಪ್ಪು ಹಾಕಿದ್ದೀವಲ್ಲ, ಅದು ನೀರು ಬಿಟ್ಕೊಡುತ್ತೆ. ಆ ನೀರೆಲ್ಲ ಡ್ರೈ ಆಗಬೇಕಲ್ಲ. ಈಗ ನೋಡಿ, ಇವಾಗ ಡ್ರೈ ಆಗಿದೆ. ಇದು ಸ್ವಲ್ಪ ನೀರಿಲ್ಲ. ಈಗ ನಾನು ಇಲ್ಲಿ ಇದಕ್ಕೆ ಒಂದು 2 ಮೊಟ್ಟೆ ಸೇರಿಸ್ಕೊತಿದ್ದೀನಿ ನೋಡಿ. ಇವಾಗ ಇದನ್ನು ಮೊಟ್ಟೆದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು. ಇದು ಒಂದಕ್ಕೊಂದು ಅಂಟಲ್ಲ, ಹಾಗೆ ಬಿಡಿಯಾಗಿ ಇರುತ್ತೆ, ಸ್ಟಿಕ್ಕಿ ಥರ ನೋಡಿ. ನೀಟಾಗಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ಉದುರಾಗಿ ಬರುತ್ತೆ ನೋಡಿ. ಈಗ ನಾನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕೋತಾ ಇದ್ದೀನಿ, ಮೆಣಸಿನಕಾಳು ಪುಡಿ ನೋಡಿ. ಮಕ್ಕಳಿಗೆಲ್ಲ ಕೊಡೋದಿದ್ರೆ ಮೆಣಸಿನ ಪುಡಿ ಬೇಡ, ಹಾಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೂ ಬೇಕು ಅಂದರೆ ಸ್ವಲ್ಪ ಬ್ರೋಕ್ಲಿ ಸೈಜ್ ಕಡಿಮೆ ಮಾಡಿಕೊಡಿ ನೋಡಿ. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋದ. ಒಮ್ಮೆ ಟ್ರೈ ಮಾಡಿ ಈ ರೀತಿ ರೆಸಿಪಿ. ಜಿಮ್ಮಿಗೆ ಹೋಗೋರು, ಡಯಟ್ ಮಾಡೋರು ಇದನ್ನು ಮಾಡ್ಕೊಬೋದು. ತುಂಬ ಒಳ್ಳೆ ಫುಡ್ ಇದೆ ಇದು. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.